ನಾನು ಇದನ್ನ ನೀವು ಮಾತಾಡೋವಾಗ ಕೇಳಿದ್ದು. ಅದು ಶೇರು ಜೊತೆ ಮಾತಾಡೋವಾಗ ನಿಮ್ಮ ತಮ್ಮನನ್ನ ಕರಿತೀರಿ ಕಾಡಿಗೆ, ಮತ್ತೆ 3 ಬೇಟೆ ಆಡ್ತೀರಾ ಅಂತ. ತಲೆ ಕೆಟ್ಟೋಗಿದ್ಯಾ? ನೀನು ಸರಿಯಾಗಿ ಕೇಳಿದ್ಯಾ ಶೇರು ಏನ್ ಹೇಳ್ತಿದ್ದ ಅಂತ? ಅವನು ಅವನ ತಮ್ಮನನ್ನ ಕರ್ಕೊಂಡ್ಬಂದು ನಮ್ಮ ಕಾಡಿನ ಮೇಲೆ ಹಲ್ಲೆ ಮಾಡಕ್ಕಂತ ಪ್ಲಾನ್ ಮಾಡಿದ್ದ. ಅವನನ್ನ ಹೆದರ್ಸಕ್ಕಂತಾನೆ ನಾನು ಸುಳ್ಳು ಹೇಳಿದ್ದು ನಂಗೆ ತಮ್ಮ ಇದ್ದಾನೆ ಅಂತ. ಮತ್ತೆ ನನ್ಗೆ ಯಾರು ತಮ್ಮ ಇಲ್ಲ, ಮತ್ತೆ ನನ್ನ ಕಾಡನ್ನೇ ನಾನ್ ಯಾಕೆ ನಾಶ ಮಾಡ್ಲಿ ಅಂತ. ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ಸಂತೋಷ ಪಡುತ್ತವೆ ಮತ್ತೆ ಎಲ್ಲರೂ ಕಾಡಿನ ಕಡೆ ಹೋಗ್ತಾರೆ. ಚೋಟು ಜಿಂಕೆ, ಬರೋ ಸಮಸ್ಯೆಯಿಂದ ಜಾಗ್ರತೆಯಿಂದ ಇರೋದು ಒಳ್ಳೇದೇ, ಆದ್ರೆ ನಾವು ಹೇಳ್ತಾ ಇರೋ ಸುದ್ದಿ ಸರಿ ಇದೆಯೋ ಇಲ್ವೋ ಅಂತ ಮೊದಲು ಚೆಕ್ ಮಾಡಬೇಕು. ಸರಿಯಾಗಿ ತಿಳ್ಕೊಳ್ದೇನೆ ಆ ವಿಷಯನ ಎಲ್ರಿಗೆ ಹೇಳೋದು ಸರಿನೇ ಅಲ್ಲ. ಹೀಗೆ ಗಾಳಿ ಸುದ್ದಿ ಹರಡೋದ್ರಿಂದ ಸಮಸ್ಯೆನೇ ಆಗೋದು, ಗೊತ್ತಾ? ಅದನ್ ಕೇಳಿಸ್ಕೊಂಡು ಜಿಂಕೆಗೆ ಒಳ್ಳೆ ಬುದ್ಧಿ ಬರುತ್ತೆ. ಆವತ್ತಿನಿಂದ ಅದು ಅಲ್ಲಿನ ಮಾತು ಇಲ್ಲಿ, ಇಲ್ಲಿನ ಮಾತು ಅಲ್ಲಿ ಹೇಳುವ ಅಭ್ಯಾಸವನ್ನು ಬಿಟ್ಬಿಡುತ್ತೆ.